ಅದರಿಂದಾಗಿ ಗಲೀಜು 100% ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸ್ ಮಾಡಬೇಕು. ಯಾಕಂದರೆ ಅವರು ಪರಿಚಯ ಮಾಡಿದರೆ ಅಷ್ಟೇ ಪರಿಚಯ ಅವರು ಕಾಂಪ್ರಮೈಸ್ ಮಾಡಿ ಟೋಟಲ್ ಇದೆ ಫುಲ್ ಆಚೆ ಮಾಡ್ತಾರೆ. ನಾಳೆ ಬೆಳಿಗ್ಗೆ ಕಳಿಸಿ ಅದೆಲ್ಲ ಹೊರಗೆ ಅಂಗಡಿ ಇಷ್ಟ ಮಾಡ್ತಾರೆ ಇದೆಲ್ಲ ತಿಳ್ಕೊಬೇಕು. ಯಾವುದು ಬೇಡ ನಾವು ಎಷ್ಟು ಬಾಡಿ ಕಟ್ತಾರೆ ಅಷ್ಟು ನಗರದ ಹೃದಯ ಭಾಗದಲ್ಲಿರುವಂಥ ಈ ಬಸ್ ಸ್ಟ್ಯಾಂಡಿನ ಅವ್ಯವಸ್ಥೆ ಬಗ್ಗೆ ಈಗಾಗಲೇ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಇಲಾಖೆಯ ಅಧಿಕಾರಿ ಪೌರೋಹಿತ ಜೊತೆ ಮಾಡಿದ್ದೇವೆ. ಈಗಾಗಲೇ ಸಮಸ್ಯೆಗಳು ನಮ್ಮ ಗಮನಕ್ಕೆ ಕೂಡ ಬಂದಿದೆ. ಸರ್ಕಾರದ ಬೊಕ್ಕಸೆಯಲ್ಲಿ ಅನುದಾನದ ಕೊರತೆಯಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗ್ತಿಲ್ಲ. ಇದರಿಂದಾಗಿ ಯಾವುದೇ ರಾಜಕೀಯ ಮಾಡುವ ದೃಷ್ಟಿಯಲ್ಲಿ ಇವತ್ತು ಇಲ್ಲಿಗೆ ಭೇಟಿ ಕೊಟ್ಟಿಲ್ಲ. ಜನರ ಸಮಸ್ಯೆಗೆ ಸ್ಪಂದಿಸಬೇಕಂತ ಉದ್ದೇಶದಿಂದ ಭೇಟಿ ಕೊಟ್ಟಿದ್ದೇವೆ. ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ಮೊನ್ನೆ ಶನಿವಾರವೇ ತಾನೇ ಸೂಚನೆಗಳನ್ನು ಕೊಟ್ಟು ಇದನ್ನೆಲ್ಲ ಪರಿಶೀಲನೆ ಮಾಡಿ ಅದಕ್ಕೊಂದು ಎಸ್ಟಿಮೇಟ್ ಮಾಡಿ ತಕ್ಷಣ ಕಾರ್ಯಪ್ರವೃತ್ತಬೇಕಂತ ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ. ಈಗಾಗಲೇ ತಮಗೆ ತಿಳಿದಿರುವ ಹಾಗೆ ಅಕ್ಟೋಬರ್ನ ತಿಂಗಳಲ್ಲಿ ನಮ್ಮ ಚುನಾಯಿತ ಪ್ರತಿನಿಧಿಗಳ ಅವಧಿ ಮುಕ್ತಾಯ ಆಗಿದ್ದು ಈಗಾಗಲೇ DC ಅವರು ಆಡಳಿತಾಧಿಕಾರಿ ಆಗಿದ್ದಾರೆ. ಅದರಿಂದಾಗಿ ಯಾವುದೇ ನಿರ್ಣಯಗಳು ನಗರಸಭೆಯ ಸದಸ್ಯರ ಮೂಲಕ ಆಗ್ತಿಲ್ಲ. ಇದರಿಂದಾಗಿ ನೇರವಾಗಿ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದಷ್ಟೇ ಇವತ್ತು ಜಿಲ್ಲಾಧಿಕಾರಿ ಇರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೆಲಸಗಳು ಬರ್ತದೆ. ಅದರಿಂದಾಗಿ ಕೆಲವೊಂದು ಬೇಜವಾಬ್ದಾರಿತ ಹೇಳಿಕೆಗಳು ಬರ್ತಾ ಉಂಟು. ಬೇಜವಾಬ್ದಾರಿ ಹೇಳಿಕೆ ಕೊಡುವವರು ಮೊದಲಿಗೆ ಸರ್ಕಾರದ ಪರಿಸ್ಥಿತಿಯನ್ನು ಅರ್ಥ ಮಾಡಿ ಸರ್ಕಾರದಿಂದ ಅನುದಾನ ಬರ್ತದಿಲ್ಲ ಎಂಬುದನ್ನು ತಿಳುವಳಿಕೆಯನ್ನು ಪಡ್ಕೊಳ್ಬೇಕು. ಕೇವಲ ರಾಜಕೀಯ ಅನುಭವ ಇಲ್ಲದೆ ಮಾಹಿತಿಯ ಕೊರತೆಯಿಂದ ಈ ರೀತಿಯ ಅಪವಾದ ಹಾಕುವುದು ಸರಿಯಲ್ಲ. ಅದರಿಂದಾಗಿ ಖಂಡಿತವಾಗಿ ತಕ್ಷಣ ಈ ಬಗ್ಗೆ ಸ್ಪಂದಿಸಿ ಇದಕ್ಕೆ ಒಂದು ಸೂಕ್ತ ಪರಿಹಾರ ಕಂಡುಹಿಡ್ಕುವಂತ ಕೆಲಸವನ್ನು ತಕ್ಷಣ ಮಾಡ್ತೇವೆ. ಈಗಾಗಲೇ DC ಅವರ ಗಮನ ಕೂಡ ತಂದಿದ್ದೇವೆ. ಯಾಕೆಂದ್ರೆ DC ಅವರು ಈಗ ಆಡಳಿತಾಧಿಕಾರಿಯಾಗಿದ್ದುಕೊಂಡು ಅವರು ಕನಿಷ್ಠ ತಿಂಗಳ ಒಂದು 15 ದಿನಕ್ಕೊಮ್ಮೆ ಸಭೆಯನ್ನು ನಡೆಸಿ ಜನರ ಸಮಸ್ಯೆಗೆ ಪರಿಹಾರ ಹುಡುಕುವಂತ ಕೆಲಸವನ್ನು ಮಾಡಬೇಕಾಗಿದೆ. ಯಾಕಂದ್ರೆ ಇಲ್ಲದಿದ್ರೆ ಈ ಹಿಂದೆ ನಾವು ಅಧ್ಯಕ್ಷರಿರ್ಬೋದು ನಮ್ಮ ನಗರಸಭಾ ಸದಸ್ಯರು ನಾವು ಸೇರಿಕೊಂಡು ಪರಿಹಾರವನ್ನು ಮಾಡ್ತಿತ್ತು. ಈಗ ಎಲ್ಲಾ ಕಡತಗಳು DC ಟೇಬಲ್ಗೆ ಹೋಗ್ಲಿಕ್ಕೆ ಹೋಗಿ ಬಹಳಷ್ಟು ಕಡತಗಳಲ್ಲಿ ಬಾಕಿ ಉಂಟು. ಅದರ ಜೊತೆಗೆ ಪೊಲೀಸ್ ಇಲಾಖೆಯವರಿಗೆ ಕೂಡ ಸೂಚನೆಗಳನ್ನು ನೀಡಿದ್ದೇವೆ. ಈ ಒಂದು ಬಸ್ ಸ್ಟ್ಯಾಂಡ್ಗಳಲ್ಲಿ ಇವತ್ತು ಕುಡುಕರ ಸಂತೆ ಆಗಿದೆ. ಬರುವಂತ ಪ್ರವಾಸಿಗರಿಗಿರ್ಬೋದು ಬರುವಂತ ಪ್ರಯಾಣಿಕರಿಗೆ ಅದರ ಪ್ರಯೋಜನವನ್ನು ಪಡ್ಲಿಕ್ಕೆ ಆಗ್ತಿಲ್ಲ. ಯಾಕಂದ್ರೆ ಅಲ್ಲಿ ಬೇರೆ ಬೇರೆ ಜನರು ಕುಡಿದು ತಿಂದು ಕೊತ್ತು ಅಲ್ಲಿ ಬಿತ್ಕೊಳ್ಳುವಂತ ಪರಿಸ್ಥಿತಿ ಆಗಿದೆ. ಅದರಿಂದಾಗಿ ಪೊಲೀಸ್ ಇಲಾಖೆಯವರಿಗೂ ಕೂಡ ಈಗಾಗಲೇ ಸೂಚನೆಗಳನ್ನು ಕೊಟ್ಟಿದೆ. ಎಚ್ಚೆತ್ತುಕೊಳ್ಳದಿದ್ರೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮಕ್ಕೆ ಮೇಲಧಿಕಾರಿಗಳಿಗೆ ಸೂಚಿಸುವಂತೆ ಕೆಲಸವನ್ನು ಮಾಡ್ತೇವೆ. ಅದರ ಜೊತೆಗೆ DC ಅವರ ಗಮನ ಕೂಡ ತಂದಿದೆ. ಒಟ್ಟಾರೆ ಉಡುಪಿ ನಗರ ಒಂದು ಸ್ವಚ್ಛ ನಗರ, ಗ್ರೀನ್ ಸಿಟಿ, ಕ್ಲೀನ್ ಸಿಟಿ ಆಗಬೇಕೆಂಬ ನಮ್ಮ ಉದ್ದೇಶ. ಅದರಿಂದಾಗಿ ಯಾರೆಲ್ಲ ಈ ಟೀಕೆ ಮಾಡುವವರಿದ್ದಾರೆ ಖಂಡಿತವಾಗಿ ಮೊದಲಿಗೆ ಅವರ ಸರ್ಕಾರದ ಪರಿಸ್ಥಿತಿ ಏನೆಂಬುದನ್ನು ಒಮ್ಮೆ ಅವರು ಅರ್ಥ ಮಾಡಬೇಕಾಗ್ತದೆ. ಕಳೆದ 3 ವರ್ಷದಲ್ಲಿ ರಾಜ್ಯ ಸರ್ಕಾರದಿಂದ ಉಡುಪಿ ನಗರಸಭೆಗೆ ಯಾವ ರೀತಿಯ ಅನುದಾನಗಳು ಬಂದಿದೆ. ಈ ಹಿಂದೆ ಮಳೆ ಹಾನಿಯ ಸಂದರ್ಭದಲ್ಲಿ ಫ್ಲಡ್ ಡ್ಯಾಮೇಜ್ ಅಲ್ಲಿ ಸುಮಾರು 75% ಹಾನಿಯ ಒಂದು ಮೊತ್ತ ಬಿಡುಗಡೆ ಆಗ್ತಿತ್ತು. ಅದೇ 3 ವರ್ಷದ ಅವಧಿಯಲ್ಲಿ ಬಹಳಷ್ಟು ಮಳೆಯಿಂದ ಹಾನಿಯಾದ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಿರ್ಬೋದು ಆ ಮಳೆ ಹಾನಿಗಿರ್ಬೋದು ಅನುದಾನಗಳು ಬರ್ತಿಲ್ಲ. ಅದರಿಂದಾಗಿ ಅನುಭವ ಮಾಹಿತಿಯ ಕೊರತೆ ಇದ್ದವರು ತಕ್ಷಣ ತಮ್ಮ ಸರ್ಕಾರದ ಒಂದು ವೈಫಲ್ಯ ಏನುಂಟು ಎಂಬುದನ್ನು ಜನರ ಮುಂದೆ ತರಲಿ. ಅದು ಬಿಟ್ಟು ಈ ರೀತಿಯ ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ಜನರನ್ನು ದಾರಿ ತಪ್ಪಿಸುವಂತ ಕೆಲಸವನ್ನು ಮಾಡುದು ಬೇಡ. ಅದರಿಂದಾಗಿ ಇಲಾಖೆ ಅಧಿಕಾರಿಗಳು ಕೂಡ ಯಾರಿಗೆಲ್ಲ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ದಯವಿಟ್ಟು ಅವರವರ ಪಾಡಿಗೆ ಅವರಿಗೆ ಬೇಕಾದ ಊರಿಗೆ ತೆರಳುವಂತ ಕೆಲಸ ಮಾಡಿ. ಉಡುಪಿಯ ಅಭಿವೃದ್ಧಿ ದೃಷ್ಟಿಯಲ್ಲಿ ರಾಜು ಮಾಡಿದ್ರೆ ಅದನ್ನು ಖಂಡಿತವಾಗಿ ಸಹಿಸುವಂತದ್ದಲ್ಲ. ಅದರಿಂದಾಗಿ ತಕ್ಷಣ ಪೌರಾಯುಕ್ತರು ಕೂಡ ಇದ್ದಾರೆ. ಪೌರಾಯುಕ್ತರು ಕೂಡ ಈಗಾಗಲೇ ಎಸ್ಟಿಮೇಟ್ ಅನ್ನು ಮಾಡಿದ್ದಾರೆ. ನಾಳೆ 2 ದಿನದ ಒಳಗೆ ಈ ಕಾಮಗಾರಿಗಳನ್ನು ಪ್ರಾರಂಭ ಮಾಡುವಂತ ಕೆಲಸ ಮಾಡ್ತಾರೆ. ಅದರಿಂದ ಅಕ್ರಮಗಳಿದ್ದದನ್ನು ಕೂಡ ತೆರವು ಮಾಡ್ಲಿಕ್ಕೆ, ಯಾಕಂದ್ರೆ ಬರುವಂತ ಪ್ರಯಾಣಿಕರಿಗಿರ್ಬೋದು ಇಲ್ಲಿರುವವರಿಗೆ ಯಾವುದೇ ಅಡೆತಡೆಗಳಾಗದಂತೆ ಅದನ್ನು ತೆರವು ಮಾಡುವ ಕಾರ್ಯವನ್ನು ಕೂಡ ನಾಳೆ ದಿನ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಇಲ್ಲ, ಈಗಾಗಲೇ ನಾವು ಮಾನ್ಯ ಶಾಸಕರು ಹೇಳಿದ ಹಾಗೆ ನಾವು ನಗರಸಭೆ ವತಿಯಿಂದ ಈಗ ಟೆಂಪ್ರರಿ ತಾತ್ಕಾಲಿಕವಾಗಿ ಇಲ್ಲಿ ಏನು ಮಾಡಬೇಕಂತ ಎಸ್ಟಿಮೇಟ್ ಮಾಡಿದ್ದೇವೆ. ಸರ್ ಹೇಳಿದಾಗ ಒಂದು 2 ದಿನದಲ್ಲಿ ನಾವು ಎಸ್ಟಿಮೇಟನ್ನು ಅಪ್ರೂವಲ್ ತೊಗೊಂಡು ಬೇಗ ಈಗ ಕಾಮಗಾರಿನ ನಡೆಸ್ಕೊಡ್ತೀವಿ. ಪ್ರಯಾಣಿಕರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿ ನಾವು ಎನ್ಶೂರ್ ಮಾಡ್ತೀವಿ. ಅಲ್ಲ, ಅದು ತಮ್ಮ ಈಗ ಮಾಧ್ಯಮದ ವರದಿ ಆದಮೇಲೆ ನಮಗೆ ಮಾಹಿತಿ ಬಂದಿದೆ. ಇವತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಇಲ್ಲಿರ್ತಕ್ಕಂಥ ಎಲ್ಲ ಹೋಟೆಲ್ಗಳಿಗೆ ವಿಸಿಟ್ ಮಾಡಿ ಅವರಿಗೆ
ತಾಕೀತನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ನೋಟಿಸನ್ನು ಅವರಿಗೆ ನೀಡಿದ್ದಾರೆ. ತಾವು ನಗರಸಭೆಯಿಂದ ಒಂದು ಶುದ್ಧ ಕುಡಿಯುವ ನೀರನ್ನ ಸರಬರಾಜು ಮಾಡ್ತಾ ಇದ್ದೇವೆ, ಬಟ್ ನೀವು ಯಾಕೆ ಅದನ್ನ ಸ್ಟೋರೇಜ್ ಅನ್ನ ಸರಿಯಾಗಿ ಇಟ್ಕೊಂಡಿಲ್ಲ ಅಂತ ಅವರಿಗೆ ಇವತ್ತೆಲ್ಲ ಹೋಟೆಲ್ಗಳಿಗೆ ಮಾಧ್ಯಮದಲ್ಲಿ ಯಾವ ರೀತಿ ಬಂದಿದೆ ಅದೇ ರೀತಿ ಎಲ್ಲ ಹೋಟೆಲ್ಗಳಿಗೆ ವಿಸಿಟ್ ಮಾಡಿ ಅವರಿಗೆ ನೋಟಿಸ್ ಕೊಡೋ ಪ್ರಯತ್ನ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಮಾಡ್ತಾ ಇದ್ದಾರೆ.